ಒಂದು ಪಕ್ಷದ ಜನಪ್ರತಿನಿಧಿಯಾಗಿ ಮುಖ್ಯಸ್ಥನಾಗಿ ಕೆಲಸ ಮಾಡಿದಂಥ ಸಿ ಟಿ ಅವರು ಪದೇ 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 ದುಡಿಯುವ ಜನರನ್ನ ಅಥವಾ ಇಲ್ಲಿರ್ತಕ್ಕಂಥ ಕಡು ಬಡವರನ್ನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವ್ರನ್ನ ಹಾಗೂ ಅಲ್ಪಸಂಖ್ಯಾತರನ್ನ ಯಾವ್ದಾದ್ರು ಒಂದು ನೆಪನ ಒಡ್ಡಿ ಇವನ್ನ ಒಂದು ಚುಚ್ಚು ಮನಸ್ಸಿಂದ ಅವ್ರ ಮನಸ್ಸು ನೋವು ಮಾಡ್ತಕ್ಕಂಥದ್ದು, ಅದರಿಂದ ರಾಜಕೀಯವನ್ನ ಬೇಳೆಯನ್ನು ಬೆಳೆಸ್ತಕ್ಕಂಥ ಪ್ರತಿ ಸಾರಿ ಮಾಡ್ತೇವೆ. ಅದೇ ರೀತಿ ಕೂಡ ಈ ಕಳೆದ ಚುನಾವಣೆಯಲ್ಲಿ ಈ ಏನು ದಲಿತ ಸಮುದಾಯ ಇವರ ವಿರುದ್ಧ ತುಂಬಾ ಮನನೊಂದು ಇವರ ಅಧಿಕಾರ ಅವಧಿಯಲ್ಲಿ ನಡೆದಂತ ಎಲ್ಲ ಇವರ ಲೋಪಗಳನ್ನ ಮನಗಂಡು ಇವ್ರನ್ನ ಅಧಿಕಾರದಿಂದ ಕೆಳಗಿಳಿಸಬೇಕು ಅನ್ನೋ ಒಂದು ಪಣ ತೊಟ್ಟು ಇವರಿಗೆ ಉತ್ತರವನ್ನು ಕೊಟ್ಟಿದ್ರು ಕೂಡ ಮತ್ತೂ ಕೂಡ ಇವರು ಪ್ರಜ್ಞೆ ಬಂದಿಲ್ಲ ಅಂತ ಕಾಣಿಸುತ್ತೆ. ಕಳೆದ ಮಂಗಳವಾರ ಕೆಡಿಪಿ ಸಭೆಯಲ್ಲಿ ಇವರು ಮಾತಾಡ್ತಾ ಹೇಳ್ತಾರೆ, ಹಾಸ್ಟೆಲ್ಗಳು ಸಮಾಜ ಕಲ್ಯಾಣ ಇಲಾಖೆಯಿಂದ ಬರ್ತಕ್ಕಂಥ ಹಾಸ್ಟೆಲ್ಗಳು ನಕ್ಸಲೈಟ್ ಕಾರ್ಯಚಟುವಟಿಕೆ ಕೇಂದ್ರ ಆಗಿದೆ, ಇದು ಹಿಂದೆನೂ ಕೂಡ ನಡೀತಿತ್ತು ಅಂತ ಹೇಳ್ತಾರೆ. ಇದನ್ನ ನಾವು ದಲಿತ ಸಂಘಟನೆಯ ಒಕ್ಕೂಟ ತೀವ್ರವಾಗಿ ಖಂಡಿಸ್ತದೆ. ಇದು ಮೊದಲನೇದಾಗಿ ಇವರು ಹಾಸ್ಟೆಲ್ಗಳು ಈ ರೀತಿ ತಾಣಾಗಿದೆ, ನಕ್ಸಲೈಟ್ಗಳು ಇವರು ಅಲ್ಲಿ ಉಳ್ಕೊಳ್ತಿದ್ರು ಅಂತ ನೇರವಾಗಿ ಹೇಳ್ತಾರಲ್ಲ. ಹಾಗಾದ್ರೆ ಇವರು 15-20 ವರ್ಷ ಆಳ್ವಿಕೆ ಮಾಡಿದ ಅವಧಿಯಲ್ಲಿ ಇವ್ರ ಕೈಯಲ್ಲಿ ಅಧಿಕಾರ ಇತ್ತಲ್ಲ, ಯಾಕೆ ಇವರು ಅದ್ರ ಬಗ್ಗೆ ಸರಿಪಡಿಸ್ತಕ್ಕಂಥ ಕೆಲಸ ಮಾಡಲಿಲ್ಲ ಅಂತ, ಯಾಕೆ ಮತ್ತೆ ವಿದ್ಯಾರ್ಥಿಗಳನ್ನ ಒಂದು ಒಳ್ಳೆ ರೀತಿಯಲ್ಲಿ ಶಿಕ್ಷಣ ಕೊಡುವಲ್ಲಿ ಯಾಕೆ ಕಾರ್ಯರೂಪ ಕೈಗೊಳ್ಳಿಲ್ಲ ಅನ್ನೋದು ನನ್ನ ಪ್ರಶ್ನೆ.